ನೆಟ್ಫ್ಲಿಕ್ಸಲ್ಲಿ ನೀವು ಮೂವೀಸ್ಗಳನ್ನ ನೀವು ನೋಡಬೇಕು ಅಂತಂದರೆ ಅಲ್ಲಿ ನೀವು ಸೈನ್ ಇನ್ ಆಗಿ ನೀವು ಸಬ್ಸ್ಕ್ರಿಪ್ಷನ್ನ ತೊಗೋಬೇಕು ಅಲ್ವಾ. ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಅಂತಂದರೆ ನೀವು ಸಿನಿಮಾ ನೋಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನೀವು ನೆಟ್ಫ್ಲಿಕ್ಸಲ್ಲಿ ಯಾವ ಥರ ಒಂದು ಸಬ್ಸ್ಕ್ರಿಪ್ಷನ್ನ ತೊಗೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಏನೇನು ಅವ್ರದ್ದು ಪ್ಲ್ಯಾನ್ಸ್ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಎಲ್ಲವನ್ನೂ ಕೂಡ ಹೇಳ್ತೀನಿ. ಸೊ ನೀವೇನಾದ್ರು ನೆಟ್ಫ್ಲಿಕ್ಸಲ್ಲಿ ಏನಾದರೂ ಸಿನಿಮಾಗಳು ನೋಡಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಓಕೆ, ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ದೀರಾ ಹಾಗೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತಂದರೆ ಗೂಗಲ್ನ ಓಪನ್ ಮಾಡಿಬಿಟ್ಟು ಸೊ ಇಲ್ಲಿ ನೀವು ನೆಟ್ಫ್ಲಿಕ್ಸ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಇಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ, ಇದನ್ನು ಓಪನ್ ಮಾಡಿ. ಇದನ್ನು ಓಪನ್ ಮಾಡಿದಾಗ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಿಮ್ಮದೇನಾದರೂ ಅಕೌಂಟ್ ಇನ್ನೂ ಕ್ರಿಯೇಟ್ ಮಾಡಿಲ್ಲ ನೆಟ್ಫ್ಲಿಕ್ಸಲ್ಲಿ ಅಂತಂದರೆ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಹಾಕ್ಬಿಟ್ಟು ಗೆಟ್ ಸ್ಟಾರ್ಟೆಡ್ ಅಂತ ಕೂಡಿ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ನಂದೀಗ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿದೆ, ಮೊದಲೇ ಕ್ರಿಯೇಟ್ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ಸೈನ್ ಇನ್ ಅಂತ ಕೊಡ್ತೀನಿ. ಸೈನ್ ಇನ್ ಅಂತ ಕೊಟ್ಟಾಗ ನಿಮ್ಮ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ನ ಹಾಕಿ ನೀವು ಇಲ್ಲಿ ಸೈನ್ ಇನ್ ಮಾಡಿಕೊಡಿ. ಇವಾಗ ನಾನು ಸೈನ್ ಇನ್ ಅಂತ ಕೊಟ್ಟ ಮೇಲೆ ಸೊ ನನಗೆ ಈ ಥರ ಬರ್ತಾ ಇದೆ. ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ ನಂತರನೂ ಕೂಡ ನಿಮಗೂ ಇದೇ ಥರನೇ ಬರೋದು, ಏನು ಡಿಫ್ರೆನ್ಸ್ ಏನಿರಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ನಿಮಗೆ ವೆಲ್ಕಮ್ ಬ್ಯಾಕ್ ಅಂತ ಬರುತ್ತೆ. ಸೊ ನೀವು ಫಸ್ಟ್ ಟೈಮ್ ಬಂದಿದ್ರೆ ವೆಲ್ಕಮ್ ಅಂತ ಬರುತ್ತೆ. ನಾನು ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಮಗೆ ಪ್ಲ್ಯಾನ್ಸ್ಗಳು ತೋರ್ತಾ ಇದೆ. ಇದು ನಮಗೆ ತುಂಬ ಇಂಪಾರ್ಟೆಂಟ್ ಪ್ಲ್ಯಾನ್ಸ್ಗಳು. ಇವಾಗ ನಾನು ನಿಮಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಅದಾದಮೇಲೆ ಪರ್ಚೇಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೋಡಿ, ಫಸ್ಟ್ ಪ್ಲ್ಯಾನು ಮೊಬೈಲ್ ಅಂತ. ಸೊ ಇದು 480p ಕ್ವಾಲಿಟಿಲಿ ಬರುತ್ತೆ, ನೋಡ್ಕೊಳ್ಳಿ. ಇದು ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್. ಸೊ 480pಯಲ್ಲಿರುತ್ತೆ. ನಿಮಗೆ ಮಂತ್ಲಿ 149 ರೂಪಾಯಿ ಬೀಳುತ್ತೆ, ಆಯಿತಾ. ಮತ್ತು ವೀಡಿಯೋ ಕ್ವಾಲಿಟಿ ಮತ್ತು ಸೌಂಡ್ ಕ್ವಾಲಿಟಿ ಒಂದು ರೇಂಜ್ಗೆ ಚೆನ್ನಾಗಿರುತ್ತೆ, ಅಷ್ಟೊಂದೇನು ಸೂಪರ್ ಹಿಟ್ಟು ಆ ಥರ ಎಲ್ಲ ಏನಿರಲ್ಲ. ಯಾಕೆಂತಂದರೆ ಇದು ಕಮ್ಮಿ ಪ್ಲ್ಯಾನ್, ಮೊಬೈಲ್ ಪ್ಲ್ಯಾನ್. ಇದು ಕೇವಲ ನೀವು ಮೊಬೈಲಲ್ಲಿ ಮಾತ್ರ ನೆಟ್ಫ್ಲಿಕ್ಸ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಈ ಪ್ಲ್ಯಾನ್ನ ರೀಚಾರ್ಜ್ ಮಾಡಿಕೊಂಡ್ರೆ. ಆಮೇಲೆ ಸಪೋರ್ಟೆಡ್ ಡಿವೈಸಸ್ ಅಂತ ಕೊಟ್ಟಿದ್ದಾರೆ, ಮೊಬೈಲ್ ಫೋನು ಮತ್ತು ಟ್ಯಾಬ್ಲೆಟ್ ಇದ್ರೂ ಕೂಡ ಅದರಲ್ಲೂ ಕೂಡ ನೀವು ನೋಡ್ಬೋದು. ರೆಸಲ್ಯೂಷನ್ ಮ್ಯಾಕ್ಸಿಮಮ್ ನಿಮಗೆ 480p ತನಕ ಬರುತ್ತೆ, ಅದಕ್ಕಿಂತ ಎಷ್ಟು ಬರೋದಿಲ್ಲ. ಮತ್ತು ಡಿವೈಸು ಎಷ್ಟು ಜನ ನೀವು ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅಂತಂದರೆ ಒಂದೇ ಡಿವೈಸಲ್ಲಿ ನೀವು ಲಾಗಿನ್ ಮಾಡ್ಕೋಬೋದು. ಮತ್ತು ಡೌನ್ಲೋಡ್ ಡಿವೈಸು ಒಂದೇ ಡಿವೈಸಲ್ಲಿ ಮಾತ್ರ ನೀವು ಡೌನ್ಲೋಡ್ ಮಾಡ್ಕೋಬೋದು, ಆಯಿತಾ. ಸೊ ಇದು ಫಸ್ಟು ಪ್ಲ್ಯಾನು, ಮೊಬೈಲ್ ಪ್ಲ್ಯಾನು. ಕಮ್ಮಿ ಬೆಲೆಗೆ ರೀಚಾರ್ಜ್ ಮಾಡ್ಕೊಳ್ಳೋರು ನೆಟ್ಫ್ಲಿಕ್ಸ್ನ ಇದನ್ನು ಪರ್ಚೇಸ್ ಮಾಡ್ಬೋದು. ನಿಮ್ಗೇನಾದರೂ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಬೇಸಿಕ್ ಪ್ಲ್ಯಾನ್ ಇದೆ ನೋಡಿ. ಇದು ಬಂದು ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ, 720p ತನಕ ನಿಮಗೆ ಕ್ವಾಲಿಟಿ ಸಿಗುತ್ತೆ. ಮಿಕ್ಕಿದ್ದು ನಿಮಗೆ ವೀಡಿಯೋ ಕ್ವಾಲಿಟಿ ಎಲ್ಲವೂ ಕೂಡ ಇದರಲ್ಲಿ ಒಂದು ಸ್ವಲ್ಪ ಬೆಟರ್ ಆಗಿರುತ್ತೆ, ಗುಡ್ ಅಂತ ಕೊಟ್ಟಿದ್ದಾರೆ. ಮತ್ತು ಇದರ ಪ್ರೈಸ್ ಬಂದು ಮಂತ್ಲಿ ನಿಮಗೆ 199 ರೂಪಾಯಿ ಬೀಳುತ್ತೆ, ಆಯಿತಾ. ಮತ್ತು ಸಪೋರ್ಟೆಡ್ ಡಿವೈಸು ಟಿ ವಿ, ಕಂಪ್ಯೂಟ್ರು, ಮೊಬೈಲ್ ಫೋನು ಮತ್ತು ಟ್ಯಾಬ್ಲೆಟ್ ಎಲ್ಲದರಲ್ಲೂ ಕೂಡ ನೀವು ಈ ಒಂದು ಪ್ಲ್ಯಾನ್ ಮುಖಾಂತರ ನೀವು ಯೂಸ್ ಮಾಡಬಹುದು. ಮಾಮೂಲಿ ಡಿವೈಸ್ ಬಂದು ಒಂದೇ, ಮತ್ತು ಡೌನ್ಲೋಡ್ ಡಿವೈಸು ಕೂಡ ಬಂದು ಒಂದೇ ಇರುತ್ತೆ ಇದರಲ್ಲಿ, ಆಯಿತಾ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ನಿಮಗೆ ಕ್ವಾಲಿಟಿ ಬೇಕು, ವೀಡಿಯೋಗಳೆಲ್ಲ ನೀವು ಹೈ ಕ್ವಾಲಿಟಿ ನೋಡಬೇಕು ಅಂತಂದರೆ ಸ್ಟ್ಯಾಂಡರ್ಡ್ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ಮಂತ್ಲಿ ನಿಮಗೆ 499 ರೂಪೀಸ್ ಆಗುತ್ತೆ. ಮತ್ತು ವೀಡಿಯೋ ಮತ್ತು ಸೌಂಡ್ ಕ್ವಾಲಿಟಿ ಗ್ರೇಟ್, ತುಂಬ ಚೆನ್ನಾಗಿರುತ್ತೆ. ಮತ್ತು ರೆಸಲ್ಯೂಷನ್ ಕ್ವಾಲಿಟಿ ಫುಲ್ HD 1080p ತನಕ ನಿಮಗೆ ಸಿಗುತ್ತೆ. ಸಪೋರ್ಟೆಡ್ ಡಿವೈಸ್ ಮಾಮೂಲಿ ಟಿ ವಿ, ಕಂಪ್ಯೂಟ್ರು, ಮೊಬೈಲ್ ಮತ್ತು ಟ್ಯಾಬ್ಲೆಟ್ ಇರುತ್ತೆ, ಆಯಿತಾ. ಸೊ ಇದೊಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಆಗುತ್ತೆ. ಮತ್ತು ಡಿವೈಸ್ ಬಂದು 2 ಡಿವೈಸಲ್ಲಿ ನೀವು ಲಾಗಿನ್ ಮಾಡ್ಕೋಬೋದು ನೆಟ್ಫ್ಲಿಕ್ಸ್ನ, ಮತ್ತು ಡೌನ್ಲೋಡು ಕೂಡ 2 ಡಿವೈಸಲ್ಲಿ ಮಾಡ್ಕೋಬೋದು. ಇದಕ್ಕಿಂತ ನಿಮಗೆ ಹೈ ಲೆವೆಲಲ್ಲಿ ತುಂಬ 4K ಕ್ವಾಲಿಟಿಲಿ ನಾನು ಫಿಲಮ್ಸ್ಗಳನ್ನ ನೋಡಬೇಕು ನೆಟ್ಫ್ಲಿಕ್ಸಲ್ಲಿ ಅಂದರೆ ಈ ಪ್ಲ್ಯಾನು ಪ್ರೀಮಿಯಮ್ ಅಂತ. ಸೊ ಪ್ರೀಮಿಯಮ್ ಪ್ಲ್ಯಾನ್ ನೀವು ನೋಡ್ಬೋದು, ಮಂತ್ಲಿ ನಿಮಗೆ 649 ರೂಪಾಯಿ ಬೀಳುತ್ತೆ, 649 ರೂಪೀಸ್ ಆಗುತ್ತೆ, ಆಯಿತಾ. ಸೊ ವೀಡಿಯೋ ಕ್ವಾಲಿಟಿ ಮತ್ತು ಸೌಂಡ್ ಕ್ವಾಲಿಟಿ ಎಲ್ಲ ಬೆಸ್ಟಾಗಿರುತ್ತೆ. ಮತ್ತು ರೆಸಲ್ಯೂಷನ್ 4K ಇರುತ್ತೆ, ಅಲ್ಟ್ರಾ HD ಪ್ಲಸ್ HDR ಇರುತ್ತೆ. ಮತ್ತು ಇದರಲ್ಲಿ ಒಂದು ಸ್ವಲ್ಪ ಸ್ಪೇಷಿಯಲ್ ಆಡಿಯೋನು ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ, ಸೊ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಮತ್ತು ಸಪೋರ್ಟೆಡ್ ಡಿವೈಸ್ ಮಾಮೂಲಿ ಟಿ ವಿ, ಕಂಪ್ಯೂಟರು, ಮೊಬೈಲ್ ಫೋನು, ಟ್ಯಾಬ್ಲೆಟ್ ಎಲ್ಲದರಲ್ಲೂ ಕೂಡ ಸಪೋರ್ಟ್ ಮಾಡುತ್ತೆ. ಡಿವೈಸ್ ಬಂದು 4 ಡಿವೈಸಲ್ಲಿ ನೀವು ಲಾಗಿನ್ ಮಾಡ್ಕೋಬೋದು ಈ ಪ್ಲ್ಯಾನ್ ಪರ್ಚೇಸ್ ಮಾಡಿದ್ರೆ. ಮತ್ತು ಡೌನ್ಲೋಡ್ ಡಿವೈಸ್ ಬಂದು 6 ಡಿವೈಸಲ್ಲಿ ಇರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಇರುತ್ತೆ. ಸೊ ಜಸ್ಟ್ ನಿಮ್ಗೆ ಯಾವ ಪ್ಲ್ಯಾನ್ ಇಷ್ಟ ಆಗುತ್ತೆ ಆ ಪ್ಲ್ಯಾನ್ನ ಜಸ್ಟ್ ಈ ಥರ ಚೂಸ್ ಮಾಡ್ಕೊಳ್ಳಿ. ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇವಾಗ ನಿಮಗೆ ನೆಕ್ಸ್ಟು ಈ ಥರ ಬರುತ್ತೆ. ಸೊ ಈ ಥರ ಬಂದ ಮೇಲೆ ನಿಮಗೆ ನೆಕ್ಸ್ಟ್ ಅಂತ ಕೊಡಬೇಕು. ಇವಾಗ ನಿಮ್ಮದು ಪೇಮೆಂಟ್ ಡೀಟೇಲ್ಸ್ ಓಪನ್ ಆಗುತ್ತೆ. ನೀವು UPI ಮುಖಾಂತರ ಪೇ ಮಾಡ್ಬೋದು. ನಾನು ಇವಾಗ UPI ID ಹಾಕಿದ್ದೀನಿ. ಸೊ ಇಲ್ಲಿ ನಾನು ಅಗ್ರಿ ಕೊಟ್ಟು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಸೊ ಆಟೋಮೆಟಿಕಲಿ ನಂದು UPI ಆ್ಯಪ್ ಓಪನ್ ಆಗುತ್ತೆ. ಪೇಟಿಎಮ್ ಇದ್ದರೆ ಪೇಟಿಎಮ್ಮು, ಫೋನ್ಪೇ ಇದ್ದರೆ ಫೋನ್ಪೇ. ಸೊ ನಾವಿಲ್ಲಿ ಯಾವ್ದು ಕೊಟ್ಟಿರ್ತೀವೋ ಅದು ಬರುತ್ತೆ. ಸೊ ನೀವು ನೋಡ್ಬೋದು ನನಗೆ ಇವಾಗ ರಿಕ್ವೆಸ್ಟ್ ಬಂದಿದೆ. ಸೊ ನೋಡಿ ಇಲ್ಲಿ ನನಗೆ ರಿಕ್ವೆಸ್ಟ್ ಬಂದಿದೆ. ಸೊ ನಾನು ಇವಾಗ ಜಸ್ಟ್ ಇದನ್ನು ಅಪ್ರೂವ್ ಮಾಡ್ತೀನಿ. ಅಪ್ರೂವ್ ಮಾಡಿ ಪೇಮೆಂಟ್ನ ನಾನು ಇವಾಗ ಮಾಡ್ತೀನಿ. ಪೇಮೆಂಟ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಸೊ ಪರ್ಚೇಸ್ ಆಗುತ್ತೆ. ಸೊ ನೀವಲ್ಲಿ ಪೇಮೆಂಟ್ನ ಮಾಡಿದ ತಕ್ಷಣ ಇದು ಆಟೋಮೆಟಿಕಲಿ ಡನ್ ಆಗುತ್ತೆ. ಡನ್ ಆದಮೇಲೆ ಸೊ ನೀವೇನು ಮಾಡ್ಬೋದು, ನೆಟ್ಫ್ಲಿಕ್ಸ್ನ ನೀವು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ನಿಮ್ಮ ಒಂದು ID ಪಾಸ್ವರ್ಡ್ನ ಹಾಕಿ ಸೊ ನೀವು ನೆಟ್ಫ್ಲಿಕ್ಸ್ನ ನೀವು ಮೊಬೈಲಲ್ಲಿ ಎಂಜಾಯ್ ಮಾಡ್ಬೋದು.